ಜನವರಿ 20ರಂದು ನಗರದಲ್ಲಿ ಚಾಮರಾಜನಗರ ಜಿಲ್ಲಾ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಒಕ್ಕೂಟದಿಂದ ಪ್ರತಿಭಟನೆ. ಚಾಮರಾಜನಗರ ಶಾಲಾ ಮಾನ್ಯತೆ ನವೀಕರಣ ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಚಾಮರಾಜನಗರ ಜಿಲ್ಲಾ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಒಕ್ಕೂಟವು ಜನವರಿ 20 ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಒಕ್ಕೂಟದ ಗೌರವ ಅಧ್ಯಕ್ಷ ಬಾಲಸುಬ್ರಹ್ಮಣ್ಯಂ ತಿಳಿಸಿದರು. ನಗರದ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿ, ಅಂದು ಬೆಳಗ್ಗೆ 10 ಗಂಟೆಗೆ ಮೆರವಣಿಗೆ ಹೊರಟು ಬಿ ರಾಚಯ್ಯ ಜೋಡಿ ರಸ್ತೆಯ ಮೂಲಕ ಜಿಲ್ಲಾಡಳಿತ ಭವನಕ್ಕೆ ತೆರಳಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಗುತ್ತದೆ. ಈ ಪ್ರತಿಭಟನೆಯಲ್ಲಿ ಜಿಲ್ಲೆಯ ಖಾಸಗಿ ಶಿಕ್ಷಣ ಸಂಸ್ಥೆಗಳು, ಮುಖ್ಯಸ್ಥರು, ಶಿಕ್ಷಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕು ಎಂದು ಮನವಿ ಮಾಡಿದರು. ಶಾಲೆಗಳಿಗೆ ಭೂ ಪರಿವರ್ತನೆ ನಿಯಮವನ್ನು ಸಂಪೂರ್ಣವಾಗಿ ಕೈಬಿಡಬೇಕು. ಶಾಲೆಗಳಿಂದ ತೆರಿಗೆ ಸೆಸ್ ಮಾತ್ರ ಪಡೆಯಬೇಕು. ಭೂ ಪರಿವರ್ತನೆ ಶುಲ್ಕ ವಿಧಿಸಬಾರದು. ಕೋರ್ಟ್ನ ಇತ್ತೀಚಿನ ಆದೇಶದಂತೆ 15 ಮೀಟರ್ಗಿಂತ ಕಡಿಮೆ ಎತ್ತರದ ಕಟ್ಟಡಗಳಿಗೆ ಸರಳ ಅಗ್ನಿ ಸುರಕ್ಷತಾ ನಿಯಮಗಳನ್ನು ಅನ್ವಯಿಸಬೇಕು. ಮಾನ್ಯತೆ ನವೀಕರಣ ಪ್ರಕ್ರಿಯೆಯನ್ನು ಏಕಗವಾಕ್ಷಿ ಯೋಜನೆಯಡಿ ಜಾರಿಗೆ ತರಬೇಕು. ಎಲ್ಲ ಶಾಲೆಗಳಿಗೂ ಮಾನ್ಯತೆ ನವೀಕರಣವನ್ನು ಕನಿಷ್ಠ 10 ವರ್ಷಗಳ ಅವಧಿಗೆ ನೀಡಬೇಕು. ಆರ್ಟಿಇ ಯೋಜನೆಯಡಿ ಬಾಕಿ ಇರುವ ಸಂಪೂರ್ಣ ಹಣವನ್ನು ತಕ್ಷಣ ಬಿಡುಗಡೆಗೊಳಿಸಬೇಕು ಎಂದು ಆಗ್ರಹಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಒಕ್ಕೂಟದ ಅಧ್ಯಕ್ಷ ಎಲ್ ಲಿಂಗರಾಜು, ಗೌರವಾಧ್ಯಕ್ಷ ರಾಜೇಂದ್ರ, ಖಜಾಂಚಿ ಮೋಹನ್ ಕುಮಾರ್, ನಿಕಟಪೂರ್ವಾಧ್ಯಕ್ಷ ನಂಜುಂಡಸ್ವಾಮಿ, ಪ್ರಧಾನ ಕಾರ್ಯದರ್ಶಿ ಮಂಜುನಾಥ್, ಕಾರ್ಯದರ್ಶಿ ಮಹೇಶ್, ಜ್ಞಾನದೀಪ ಶಾಲೆಯ ಕಾರ್ಯದರ್ಶಿ ಆರ್ಪಿ ನಂಜುಂಡಸ್ವಾಮಿ, ವಿವೇಕಾನಂದ ಸಂಸ್ಥೆಯ ಕಾರ್ಯದರ್ಶಿ ಸುರೇಶ್ ನಾಯ್ಡು ಹಾಜರಿದ್ದರು. ವರದಿ ಹೊಮ್ಮ ನಂಜುಂಡನಾಯಕ, ಎನ್ಕೆಎಸ್ ಟಿವಿ4 ಚಾಮರಾಜನಗರ. ಶಿಕ್ಷಣವನ್ನ ಮಕ್ಕಳಿಗೆ ಕೊಟ್ಟು ಈ ರಾಷ್ಟ್ರದ ಒಳ್ಳೆಯ ಪ್ರಜೆಗಳನ್ನಾಗಿ ಮಾಡುವ ದೃಷ್ಟಿಯಿಂದ ಸಾಕಷ್ಟು ಶ್ರಮವನ್ನ ವಹಿಸಿರ್ತಕ್ಕಂಥ ಒಂದು ಇಡೀ ದೇಶದಲ್ಲಿ ಒಂದು ಒಳ್ಳೆಯ ಪಾರ್ಟ್ ಆಗಿ ಕೆಲಸ ಮಾಡ್ತಿರ್ತಕ್ಕಂಥದ್ದು. ಆದರೆ ಇತ್ತೀಚೆಗೆ ಸರ್ಕಾರ ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟಿಲ್ಲದಂತಹ ಬೇರೆ ಬೇರೆ ವಿಚಾರಗಳಿಂದ ಇಟ್ಟುಕೊಂಡು ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ಸಾಕಷ್ಟು ತೊಂದರೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಈಗಾಗಲೇ ಶಿಕ್ಷಣ ಸಂಸ್ಥೆಗೆ ಸಂಬಂಧವಿಲ್ಲದಂತಹ ನವೀಕರಣ ಮಾಡಿಕೊಳ್ಬೇಕು. ನವೀಕರಣ ಮಾಡಿಕೊಳ್ಬೇಕಾದ್ರೆ ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ಬೇಕಾಗಿಲ್ಲದಂತಹ ಕೆಲವು ರೆಕಾರ್ಡ್ಗಳನ್ನು ಕೇಳಿ ನವೀಕರಣಕ್ಕೆ ವಿಳಂಬ ಧೋರಣೆಯನ್ನು ಅನುಸರಿಸತಕ್ಕಂಥದ್ದನ್ನು ನಾವು ಖಂಡಿಸ್ತೇವೆ. ಅದರಲ್ಲೂ ಮುಖ್ಯವಾಗಿ ಭೂ ಪರಿವರ್ತನೆಯಾಗಿರುವಂತಹ ಶಾಲೆಗಳಿಗೆ ಮಾತ್ರ ನವೀಕರಣ ಎಂಬುವಂತಹ ಒಂದು ಧೋರಣೆಯನ್ನು ಸರ್ಕಾರ ಇವತ್ತು ಕೊಡ್ತಾ ಇದೆ. ಭೂ ಪರಿವರ್ತನೆಯೇ ಬಂದಿರತಕ್ಕಂಥದ್ದು 1964ರಿಂದ ಭೂ ಪರಿವರ್ತನೆ ನಡೆದಿರ್ತಕ್ಕಂಥದ್ದು. ಅಂದರೆ ಭೂ ಪರಿವರ್ತನೆಗಿಂತ ಹಿಂದೆಯೇ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಕೆಲಸ ಮಾಡ್ತಾ ಇತ್ತು. ಇವತ್ತು ಆಗಿನಿಂದ ಮಾಡಿರುವಂತಹ ಶಿಕ್ಷಣ ಸಂಸ್ಥೆಗಳಿಗೂ ಕೂಡ ನವೀಕರಣಕ್ಕೆ ಭೂ ಪರಿವರ್ತನೆಯನ್ನ ಕೇಳುವಂತಹ ಒಂದು ಉದ್ದಟತನವನ್ನ ಇವತ್ತು ಇಲಾಖೆ ಮಾಡ್ತಾ ಇರ್ತಕ್ಕಂಥದ್ದು. ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ, 15 ಮೀಟರ್ ಎತ್ತರದ ಒಳಗಡೆ ಇರ್ತಕ್ಕಂತಹ ಬಿಲ್ಡಿಂಗ್ಗಳಿಗೆ ಅಗ್ನಿಶಾಮಕ ದಳದ ಯಾವುದೇ ಇದು ಬೇಕಾಗಿಲ್ಲ ಅನ್ನುವಂಥದ್ದು ಸುಪ್ರೀಂ ಕೋರ್ಟ್ ಆರ್ಡರ್. ಆದರೆ ದುರಂತ ಗ್ರೌಂಡ್ ಲೆವೆಲ್ ಇರತಕ್ಕಂತಹ ಶಾಲೆಗಳಿಗೂ ಕೂಡ ಅಗ್ನಿಶಾಮಕಗಳನ್ನ ಎನ್ಒಸಿಗಳನ್ನ ಕೇಳುವಂತಹ ದುಸ್ಥಿತಿಯನ್ನ ತಂದಿಟ್ಟಿರ್ತಕ್ಕಂಥದ್ದು. ಶಾಲೆಯ ನವೀಕರಣವನ್ನು ಮಾಡಿಕೊಳ್ಳಲಿಕ್ಕೆ ಈಗಾಗಲೇ ಹಲವಾರು ವರ್ಷಗಳಿಂದ ಶಾಲೆಯನ್ನು ನಡೆಸುತ್ತಿರುವವರಿಗೆ 1 ವರ್ಷ 2 ವರ್ಷ ನವೀಕರಣವನ್ನು ಮಾಡಿಕೊಡ್ತಿರ್ತಕ್ಕಂಥದ್ದು. ಅದನ್ನ ನಾವು 10 ವರ್ಷಕ್ಕೆ ಮಿನಿಮಮ್ 10 ವರ್ಷಕ್ಕೆ ಅದನ್ನ ನವೀಕರಣ ಮಾಡಿಕೊಡಬೇಕು ಅನ್ನುವಂತಹ ಒಂದು ಆಗ್ರಹವನ್ನು ನಾವು ಮಾಡ್ತಾ ಇದ್ದೀವಿ. ಹಾಗೆ ಒಂದು ಬಿಲ್ಡಿಂಗ್ ಅನ್ನ ಕಟ್ಟಿದ್ರೆ ಒಂದು ಸುಭದ್ರವಾದಂತಹ ಬಿಲ್ಡಿಂಗ್ ಅನ್ನೇ ಕಟ್ಟುವಂಥದ್ದು ಎಲ್ಲರೂ. ಶೆಡ್ ಅಲ್ಲಿ ಇವತ್ತು ಯಾರು ಖಾಸಗಿ ಶಿಕ್ಷಣ ಸಂಸ್ಥೆಗಳು ನಡೆಸ್ತಾ ಇಲ್ಲ. ಸರ್ಕಾರದ ಶಾಲೆಗಳಿಗೆ ಇಲ್ಲದಂತಹ ಸೌಲಭ್ಯಗಳನ್ನು ನಮಗೆ ಕೇಳುವಂಥದ್ದು. ಇವತ್ತು ಎಷ್ಟೋ ಸರ್ಕಾರಿ ಶಾಲೆಗಳು ಬಿದ್ದೋಗುವ ಹಂತದಲ್ಲಿದೆ. ಅವರುಗಳಿಗೆ ಸೇಫ್ಟಿ PWD ಇಂದ ಸೇಫ್ಟಿಗೆ ಆಗಿರ್ತಕ್ಕಂಥ ಇದನ್ನ ಸರ್ಟಿಫಿಕೇಟ್ ತರಬೇಕು ಅನ್ನುವಂಥದ್ದಿಲ್ಲ. ಆದರೆ ಸುಸಜ್ಜಿತವಾದಂತಹ ಶಾಲೆಗಳಿಗೆ
PWD ಹೋಗಿ ಕೇಳಿದ್ರೆ ಕೇವಲ 1 ವರ್ಷಕ್ಕೆ ಕೊಡ್ತೇವೆ ಅಂತ ಹೇಳ್ತಾರೆ. ಹಾಗಾದ್ರೆ ಮುಂದಿನ ವರ್ಷ ಬಿದ್ದೋಗ್ಬಿಡುತ್ತಾ ಬಿಲ್ಡಿಂಗು? ಯಾವ ಶಿಕ್ಷಣ ಇಲಾಖೆಗೆ ಸಂಬಂಧವಿಲ್ಲದಂತಹ ವಿಚಾರವನ್ನ ಇವತ್ತು ನಮ್ಮ ಇದರಲ್ಲಿ ಏನು ನವೀಕರಣದಲ್ಲಿ ಸೇರಿಸಿರ್ತಕ್ಕಂಥದ್ದು. ಹಾಗೆ ಪ್ರತಿಯೊಂದು ಮಾನ್ಯತೆ ನವೀಕರಣ ಮಾಡುವಾಗಲೂ ಹೊಸ ಸೇರ್ಪಡೆ, ಇದು ಹಿಂದೆ ಯಾವಾಗಲೂ ಇಲ್ಲ. ಇತ್ತೀಚೆಗೆ ಇದನ್ನ ಕೋವಿಡ್ ನಂತರ ಸರ್ಕಾರ ಎಲ್ಲಾ ಇಲಾಖೆಗಳಿಂದಲೂ ಹಣವನ್ನ ವಸೂಲಿ ಮಾಡಬೇಕು ಅಂತ, ಹಣ ವಸೂಲಿ ಅಂದ್ರೆ ಫೀಸು, ಶುಲ್ಕವನ್ನ ತೆಗೆದುಕೊಳ್ಬೇಕು ಅನ್ನುವಂತ ಕಾರಣಕ್ಕಾಗಿ ಶಿಕ್ಷಣ ಸಂಸ್ಥೆಗೆ ಇಲ್ಲದಂತಹ, ಬೇಡದಂತಹ, ಶಿಕ್ಷಣ ಮೌಲ್ಯದ ಬಗ್ಗೆ ಚಿಂತನೆ ಇಲ್ಲದಂತಹ ನವೀಕರಣಕ್ಕೆ ಹಿಂಸೆಯನ್ನು ಕೊಡಿರ್ತಕ್ಕಂಥದ್ದು ಖಂಡನೀಯ. ಇದೆಲ್ಲವನ್ನ ನಮಗೆ ತೆರವುಗೊಳಿಸಿಕೊಡ್ಬೇಕು. ಶಿಕ್ಷಣಕ್ಕೆ ಬೇಕಾಗುವಂತಹ ಶಿಕ್ಷಣ ವ್ಯವಸ್ಥೆಯ ಗುಣಮಟ್ಟವನ್ನ ಜಾಸ್ತಿ ಮಾಡುವಂತಹ ವಿಚಾರವನ್ನ ಅಳವಡಿಸಿ ಎನ್ನುವಂಥದ್ದನ್ನ ನಾವು ಆಗ್ರಹ ಪಡಿಸ್ತಾ ಇದ್ದೀವಿ. ಶಿಕ್ಷಣಕ್ಕೆ ಬೇಡದಂತಹ ವಿಚಾರವನ್ನ ತೆಗಿಬೇಕು ಅನ್ನುವಂತಹ ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದೀವಿ. ಈಗಾಗಲೇ ಅದೇ ದೃಷ್ಟಿ ಆ ಸದನ ಸಮಿತಿಯು ಕೂಡ ವರದಿಯನ್ನ ಕೊಟ್ಟಿದೆ. ಸರ್ಕಾರಕ್ಕೆ ಕೊಟ್ಟಂತ ಸದನ ಸಮಿತಿಗೆ ವರದಿಯನ್ನು ಕೂಡ ಕನ್ಸಿಡರ್ ಮಾಡದೆ, ಆ ಸಮಿತಿಯನ್ನು ಕೊಟ್ಟಂತ ಯಾವುದೇ ಒಂದು ಸಲಹೆಯನ್ನು ತೆಗೆದುಕೊಳ್ಳದೆ ಮತ್ತೆ ನವೀಕರಣಕ್ಕೋಸ್ಕರ ನಮಗೆ ಈ ತರ ಎಲ್ಲ ಕಂಡೀಷನ್ ಇಲಾಖೆಗಳಿಂದ ಅನುಮತಿಗಳನ್ನ ತೆಗೆದುಕೊಳ್ಳಬೇಕು ಅಂತ, ಬೇಡದ ವಿಚಾರಗಳ ಅನುಮತಿಯನ್ನು ತೆಗೆದುಕೊಳ್ಳಬೇಕು ಅಂತ ಹೇಳಿ ಇವರು ನಮಗೆ ಹಿಂಸೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಇವತ್ತು ಒಂದು ಶಾಲೆಯನ್ನ ನಡೆಸಬೇಕು ಅಂತಂದ್ರೆ ಇವರು ಆಕ್ಚುಲಿ ಮಾಡಿರ್ತಕ್ಕಂಥದ್ದು ಕೇವಲ ದೊಡ್ಡ ದೊಡ್ಡ ಏನ್ ಬೆಂಗಳೂರಿನಂತ ಒಂದು ಮಲ್ಟಿ ಸಿಟಿ ಅಂತ ಇರ್ತಕ್ಕಂಥ ಏರಿಯಾಗಳಲ್ಲಿ ಇರ್ತಕ್ಕಂಥ ಅವುಗಳನ್ನ ಗುರಿಯಾಗಿಟ್ಕೊಂಡು ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂತಹ ಶಾಲೆಗಳ ಮೇಲೆ ಪ್ರಹಾರ ಮಾಡ್ತಿರ್ತಕ್ಕಂಥದ್ದು ತೀರಾ ಖಂಡನೀಯ. ಎಲ್ಲ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಬಂದ್ ಮಾಡಿ ಸರ್ಕಾರಕ್ಕೆ ಮನವಿಯನ್ನು ಮಾಡೋ ದೃಷ್ಟಿಯಿಂದ ಚಾಮರಾಜೇಶ್ವರ ದೇವಸ್ಥಾನದಿಂದ ಜಿಲ್ಲಾ ಕಚೇರಿವರೆಗೆ ಪ್ರತಿಭಟನೆಯನ್ನ ನಾವು ಮಾಡ್ತಾ ಇದ್ದೀವಿ. ಅದಕ್ಕೆ ಎಲ್ಲ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಕೂಡ ಕೈ ಜೋಡಿಸಬೇಕು ಅಂತ ಹೇಳಿ ಈ ಪತ್ರಿಕಾಗೋಷ್ಠಿ ಮೂಲಕ ವಿನಂತಿಸಿಕೊಳ್ತೇವೆ. ಈಗಾಗಲೇ ರಾಜ್ಯವ್ಯಾಪಿ ನಮ್ಮ ರಾಜ್ಯದ ಹಲವಾರು ಸಂಘಗಳು ಈಗಾಗಲೇ ಸರ್ಕಾರದ ವಿರುದ್ಧ ಸರ್ಕಾರದೊಡನೆ ಚರ್ಚೆ ಮಾಡ್ತಾ ಇದೆ. ಈಗ ಅದಕ್ಕೆ ಚಾಮರಾಜನಗರ ಜಿಲ್ಲೆ, ಈಗಾಗಲೇ ಬಾಗಲಕೋಟೆ ಮತ್ತು ರಾಯಚೂರು ಜಿಲ್ಲೆಗಳಲ್ಲೂ ಪ್ರತಿಭಟನೆಗಳಾಗಿದೆ. ಹಾಗೆ ಜಿಲ್ಲಾ ಕೇಂದ್ರ ಚಾಮರಾಜನಗರದಲ್ಲೂ ಕೂಡ